ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ವಂದನೆ ಏಸಪ್ಪ. ತಿರುಗಿ ಮತ್ತೊಂದು ಆವರ್ತಿ ಭಾನುವಾರ ಬೆಳಗಿನ ಜಾವದಲ್ಲಿ ಈ ಯೂಟ್ಯೂಬ್ ಮುಖಾಂತರವಾಗಿ ನಿನ್ನ ಸುವಾರ್ತೆಯನ್ನು ಸಾರುವಾಗ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಈ ಸ್ಥಳದಲ್ಲಿ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ತುಂಬಲಿ. ಯೂಟ್ಯೂಬ್ ಮುಖಾಂತರವಾಗಿ ಕರ್ತನೆ ನಿನ್ನ ಸುವಾರ್ತೆಯನ್ನು ಸಾರುವಾಗ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಈ ಒಂದು ಯೂಟ್ಯೂಬ್ ಆನ್ಲೈನ್ ಮುಖಾಂತರ ಅನೇಕರಿನ ಸುವಾರ್ತೆ ಸಾರುವಾಗ ಅನೇಕ ಜನರು ಕರ್ತನೆ ಈ ವಾಕ್ಯವನ್ನು ಕೇಳಿ ನಿನ್ನ ನಾಮದಲ್ಲಿ ನಿನ್ನ ಮಕ್ಕಳಾಗಿ ರಕ್ಷಣೆ ಹೊಂದುವಂತೆ ಮತ್ತು ಈ ವಿಡಿಯೋ ಅನೇಕ ಜನರ ಕಡೆ ವೈರಲ್ ಆಗಿ ನಿನ್ನ ಆಶೀರ್ವಾದವನ್ನು ಅನೇಕ ಜನರು ಪಡೆದುಕೊಳ್ಳುವಂತೆ ನೀನೇ ಸಹಾಯ ಮಾಡಬೇಕೆ ನಾನು ಪ್ರಾರ್ಥಿಸ್ತೇನೆ. ಈ ಒಂದು ಆರಾಧನೆಯ ಪ್ರಾರಂಭ ಮಧ್ಯಸ್ಥನು ಕೊನೆಗೆ ನೀನಾಗಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ತೆರಿಗೆ ಮತ್ತೊಂದು ಆವರ್ತಿ ಒಂದು ಆಗಸ್ಟ್ ತಿಂಗಳಲ್ಲಿ ಈ ಭಾನುವಾರ ದೇವರು ನಮಗೆ ಕೊಟ್ಟಂಥ ಅವಕಾಶಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ನಾನು ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿಮಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಈ ಒಂದು ದಿವಸ ದೇವರು ನಮ್ಮ ಆತ್ಮಿಕ ಲಾಭಕ್ಕಾಗಿ ಕೊಟ್ಟಂಥ ಅನುದಿನದ ಆಹಾರವನ್ನು ನೋಡಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನೇ ನಿನ್ನನ್ನು ನಿರ್ಮಿಸಿದವನು ಯೆಹೋವನೇ, ಇಸ್ರಾಯೇಲೇ ನಿನ್ನನ್ನು ನಿರ್ಮಿಸಿದವನು ಯೆಹೋವನೇ. ಆದುದರಿಂದ ನಿನಗೆ ಹೇಳುವುದೇನೆಂದರೆ, ಭಯಪಡಬೇಡ, ನಾನು ನಿನ್ನನ್ನು ರಕ್ಷಿಸಿದ್ದೇನೆ, ನಾನು ನಿನ್ನ ಹೆಸರು ಇಟ್ಟಿದ್ದೇನೆ. ಆದುದರಿಂದ ನೀನು ಹಲ್ಲೆಲೂಯಾ. ಆದುದರಿಂದ ನೀನು ಆ ನದಿಯಲ್ಲಿ ನಡೆಯುವಾಗ ನಿನಗೆ ಯಾವ ಹಾನಿಯೂ ಯಾವ ಅಪಾಯಕ್ಕೆ ನಿನಗೆ ಗುರಿಯಾಗುವುದಿಲ್ಲ. ಮತ್ತು ನೀನು ಬೆಂಕಿಯಲ್ಲಿ ನಡೆಯುವಾಗ ನಿನಗೆ ಯಾವ ಹಾನಿಯೂ ಆಗದು, ಯಾಕೆಂದರೆ ನಾನು ನಿನ್ನ ದೇವರಾದ ಯೆಹೋವನು ಎಂಬುವುದೇ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇವತ್ತು ಯೆಹೋವ ದೇವರು ಏನಾಗಿದ್ದಾರೆ, ಇಸ್ರಾಯೇಲ್ ದೇಶದ ನಿರ್ಮಾಣಕರಾಗಿದ್ದಾರೆ. ಯಾಕೋಬವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದಾರೆ, ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯಾಕೋಬನಿಗೆ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ. ಇವತ್ತು ನಮ್ಮ ಜೀವಿತದಲ್ಲಿ ಭಯ ಹೋಗಬೇಕಾದ್ರೆ ಇವತ್ತು ನಮಗೆ ಏನು ಮಾಡಬೇಕು, ಆ ದೇವರು ನಮ್ಮ ಹತ್ರ ಇರುವಾಗ, ಯೇಸು ಕ್ರಿಸ್ತನು ನಮ್ಮ ಜೊತೆ ಇರುವಾಗ ನಾವೇನು ಮಾಡಬೇಕು, ಧೈರ್ಯವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇಲ್ಲಿ ಯಾಕೋಬನಿಗೆ ತಂದೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನು, ನಿನ್ನನ್ನು ನಿರ್ಮಾಣ ಮಾಡಿದವನು ನಾನು ನಿನ್ನ ಹೆಸರು ಹಿಡಿದು ಕರೆದಿದ್ದೇನೆ, ನಿನಗೆ ನಾನು ಹೆಸರಿಟ್ಟಿದ್ದೇನೆ, ನಿನ್ನ ಕಷ್ಟ ಕಾಲದಲ್ಲಿ ನಾನು ನಿನಗೆ ಸಹಾಯಕನಾಗ್ತೀನಿ, ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂಬುದಾಗಿ ದೇವರಲ್ಲಿ ಯೆಹೋವನಾದ ದೇವರು ಯೇಸು ಕ್ರಿಸ್ತನು ತನ್ನ ಮಗನಾಗಿರುವಂಥ, ತನ್ನ ದಾಸನಾಗಿರುವಂಥ ಯಾಕೋಬನಿಗೆ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀನು ನದಿಯಲ್ಲಿ ನಡೆಯುವಾಗ ನಿನಗೆ ಯಾವುದೇ ಗುರಿ, ನಿನ್ನ ಅಪಾಯಕ್ಕೆ ಗುರಿ ಆಗೋದಿಲ್ಲ. ನೀ ಬೆಂಕಿಯಲ್ಲಿ ಹಾಕಿದರೂ ನೀನು ನಡೆದರೂ ಬೆಂಕಿಯಲ್ಲಿ ಕೂಡ ನಿನಗೆ ಯಾವುದು ಹಾನಿ ನಿನಗೆ ತಟ್ಟೋದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾಕೆ ತಟ್ಟೋದು? ನಾನು ನಿನ್ನ ಜೊತೆ ಇದ್ದೇನೆ, ನಾನು ದೇವರು ಯೇಸು ಕ್ರಿಸ್ತನು ಸೈನ್ಯಾಧೀಶ್ವರನಾದ ಯೆಹೋವನು, ನಾನು ನಿನ್ನ ಸಂಗಡ ಇದ್ದಿದ್ದೇನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೋಡಿ ಇಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಯಾವಾಗಾಯ್ತು ಯೇಸು ಕ್ರಿಸ್ತನ ನಮ್ಮ ಹತ್ರ ಇರುತ್ತಾರೆ, ನಮ್ಮ ಜೊತೆ ಇರುವಾಗ ಏನಾಗುತ್ತೆ, ಕಷ್ಟದಲ್ಲಿ ನಮ್ಮ ಜೊತೆ ಯಾರು ಇದ್ರೂ ಇಲ್ಲ, ಇರಲಿ ಬಿಡಲಿ, ಆದರೆ ಯೇಸು ಕ್ರಿಸ್ತನ್ ನಾನಿದ್ದೇನೆ, ದೇವರಾದ ಯೆಹೋವನು ಹೇಳ್ದ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗಾಯಿತು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಮೋಶೆ ತೆಗೆದುಕೊಂಡು ಬರುವಾಗ ದೇವರಲ್ಲಿ ಅಪ್ಪಣೆ ಕೊಟ್ಟಿದಾಗ ಅವರ ಎದುರು ಏನಾಗಿತ್ತು ರೀ, ನದಿ, ಕೆಂಪು ಸಮುದ್ರ ಅಡ್ಡ ಬಂದಿತು. ಅಡ್ಡ ಬಂದಿದಾಗ ಕೂಡ ದೇವರು ಏನು ಮಾಡಿದರು, ಮೋಶೆಗೆ ನಿನ್ನ ಕೋಲು ಚಾಚು ಅಂತ ಹೇಳಿದಾಗ ಆತನು ಕೋಲು ಚಾಚಿದಾಗ ಆ ಸಮುದ್ರ ಏನಾಯಿತು, 2 ಭಾಗ ಆಯಿತು. ಹಲ್ಲೆಲೂಯಾ. ಆ ಒಂದು ಇಸ್ರಾಯೇಲ್ ಜನರು, ಮೋಶೆವು ಆ ಸಮುದ್ರ ಮಧ್ಯದಲ್ಲಿ ಮಾರ್ಗವಾಯಿತು ರೀ. ಯಾವಾಗ ದೇವರು ಯೇಸು ಕ್ರಿಸ್ತನ ತಂದೆ ದೇವರು ಮೋಶೆ ಮತ್ತು ಇಸ್ರಾಯೇಲ್ ಜೊತೆ ಸಂಗಡ ಇದ್ದಿದಾಗ ಆ ಸಮುದ್ರ, ಕೆಂಪು ಸಮುದ್ರ ದಾಟ್ಕೊಂಡು ಬರುವಂತೆ ದೇವರ ಆಶೀರ್ವಾದ ಮಾಡಿದ್ರು. ಯಾಕಂದರೆ ಇಸ್ರಾಯೇಲ್ ದೇಶರು ಐಗುಪ್ತ ದೇಶವನ್ನು ಬರಬೇಕಾದ್ರೆ ಕೆಂಪು ಸಮುದ್ರ ದಾಟ್ಕೊಂಡು ಬರಲೇಬೇಕು. ಅದು ದಾಟ್ಕೊಂಡು ಹೋಗ್ಲಕ್ಕ ಅವರಿಗೆ ಅಲ್ಲಿ
ಅಡ್ಡಿ ಆಗಿತ್ತು. ಅಂದರೆ ಅವರು ಇಸ್ರಾಯೇಲ್ ದೇಶದವರು ಐಗುಪ್ತ ದೇಶವನ್ನು ಬಿಡಬೇಕಂದ್ರೆ ಸೊ ಕಂಪಲ್ಸರಿ ಕೆಂಪು ಸಮುದ್ರ ಏನಾಗಿತ್ತು, ಅಡ್ಡಿ ಬಂದಿತ್ತು. ಆದರೆ ಸೊ ದೇವರು ಅವರ ಜೊತೆ ಇದ್ದಾಗ ಸೊ ಏನು ಮಾಡಿದರು, ದೇವರು ಅವರ ಪ್ರಾರ್ಥನೆ ಕೇಳಿ ಸೊ ದೇವರೇ ಅವರಿಗೆ ಐಗುಪ್ತ ದೇಶ ಬಿಡುಗಡೆ ಮಾಡಿಕೊಂಡಂತ ಬಂದ ದೇವರೇ ಅವರೇ ಯೇಸು ಸ್ವಾಮಿನ ಏನು ಮಾಡಿದರು, ಸಮುದ್ರಕ್ಕೆ ಏನು ಮಾಡಿದ್ರು, 2 ಭಾಗ ಮಾಡಿದಿರ್ರಿ. ಕೆಂಪು ಸಮುದ್ರ 2 ಭಾಗ ಮಾಡಿ ಆ ನೀರಿಗೆ ಏನು ಮಾಡಿದ್ರು, ಗೋಡೆಯಂತೆ ನಿಲ್ಲಿಸಿದರು. ಆಗ ಮಧ್ಯದಲ್ಲಿ ಮಾರ್ಗವಾಯಿತು. ಆ ಮಾರ್ಗದ ಮಧ್ಯದಲ್ಲಿ ಇಸ್ರಾಯೇಲ್ ಜನರು ಮೋಶೆ ಏನು ಮಾಡಿದ್ರು, ನಡ್ಕೊಂಡು ಹೋದರು. ಆ ನೀರು ಅವರಿಗೆ ಹಾನಿ ಮಾಡಲಿಲ್ಲ. ಹಲ್ಲೆಲೂಯಾ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಮತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರಿಗೆ ನಾವು ನೋಡ್ತೇವೆ. ಸೊ ಇವರಿಗೆ ಆ ನೆಬೂಕದ್ನೆಚ್ಚರ್ ನೇಚರ್ ಏನು ಮಾಡಿದನು, ನೀನು ಒಂದು ಅನ್ಯ ದೇವರ ಒಂದು ದೇವತೆಗೆ ಆ ಪ್ರತಿಮೆ ನೀನು ನಮಸ್ಕಾರ ಮಾಡಬೇಕು, ಅದಕ್ಕೆ ಕೈ ಮುಗಬೇಕಂತ ಅಪ್ಪಣೆ ಕೊಟ್ಟಿದಾಗ ಸೊ ಅನೇಕ ಜನರು ಅದಕ್ಕೆ ಅಪ್ಪಣೆ ಕೊಟ್ಟ ಅಂತ ಏನು ಮಾಡಿದರು, ಅನೇಕ ಜನರು ಆ ಪ್ರತಿಮೆಗೆ ಕೈ ಮುಗಿದರು. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಏನು ಮಾಡಿದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಅಂದ್ರೆ ಯಾರಾಯಿತು ಆ ಪ್ರತಿಮೆಗೆ ನೀವು ಕೈ ಮುಗಿಯೋದಿಲ್ಲ ಅಂಥವ್ರಿಗೆ ಏನು ಮಾಡ್ತೇವೆ, ಬೆಂಕಿಯ ಕೊಂಡದಲ್ಲಿ ಹಾಕ್ತೇವೆ ಅಂತ ಅಪ್ಪಣೆ ಆಗಿತ್ತು. ಸೊ ನಾವು ಬೆಂಕಿಯ ಕೊಂಡದಲ್ಲಿ ಬಿಡ್ತೀವಿ ವಿನಾ ನಾವು ಆ ಪ್ರತಿಮೆ ಕೈ ಮುಗಿಯಲ್ಲ ಅಂತೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಏನು ಮಾಡಿದರು, ಅಲ್ಲಿ ಪ್ರತಿಜ್ಞೆ ಮಾಡಿದರು. ಸೊ ಆಗ ರಾಜನ ಏನು ಮಾಡ್ತಾರೆ, ಇವರು ಪ್ರತಿಮೆ ಕೈ ಮುಗಲಿಲ್ಲ ಅಂತೇಳಿ ಆ 3 ಜನರಿಗೆ ಏನು ಮಾಡ್ತಾರೆ, ಆ ಬೆಂಕಿಯಲ್ಲಿ ಹಾಕ್ತಾರ್ರಿ. ಹಾಕಿದಾಗ ಅವ್ರ ಬೆಂಕಿಯಲ್ಲಿ ಹಾಕಿದ ಕೂಡ ಅವರಿಗೆ ಅದು ಸುಟ್ಟಲಿಲ್ಲ, ಆ ಬೆಂಕಿ ಅವ್ರಿಗೆ ಸುಡಲಿಲ್ಲ. ಯಾಕಂದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾರ ಜೊತೆ ಅವರಿದ್ದರು, ಯೇಸು ಕ್ರಿಸ್ತನು ಅವ್ರ ಜೊತೆ ಇದ್ದನು. ಹಲ್ಲೆಲೂಯಾ. ಬೆಂಕಿದಾಗ ಹಾಕಿದರೂ ಕೂಡ ಅವರು ಸುಡಲಿಲ್ಲ. ಸೊ ಅವರಿಗೆ ಒಂದು ಬಟ್ಟೆಗೆ ಹೊಗೆದು ಸ್ಮೆಲ್ ಕೂಡ ಬರಲಿಲ್ಲ. 3 ಜನಕ್ಕೆ ಹಾಕಿದ್ದರು, ಆದರೆ 4 ಜನ ಅದರಲ್ಲಿ ತಿರುಗಾಡ್ತಾ ಇದ್ದರು. ಹೆಂಗೆ ತಿರುಗಾಡ್ತಾ ಇದ್ದಾರೆ ಅಂದರೆ ಗಾರ್ಡನ್ನಲ್ಲಿ ತಿರುಗಾಡುವ ಪ್ರಕಾರ ಅವರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದರು. ಹಲ್ಲೆಲೂಯಾ. ಸೊ ಅದಕ್ಕೆ ಕಾರಣ ಏನು, ಯೇಸು ಕ್ರಿಸ್ತನು ಅವರ ಜೊತೆ, ತಂದೆ ದೇವರು ಅವರ ಜೊತೆ ಇದ್ದಿನ ಸಲುವಾಗಿ ಆ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅವರು ಸುಡಲಿಲ್ಲ. ಸೊ ಸಮುದ್ರ ಏನಾಗಿತ್ತು, ಇಸ್ರಾಯೇಲ್ ಜನರಿಗೆ ಅದು ಅಡ್ಡಿ ಮಾಡಿದಾಗ ಸೊ ದೇವರು ಅವರ ಹತ್ರ ಇದ್ದಿನಾಗ ಸೊ ಏನು ಮಾಡಿದರು, ದೇವರು ಸಮುದ್ರಕ್ಕೆ 2 ಭಾಗ ಮಾಡಿದರು. ಹಲ್ಲೆಲೂಯಾ. ಆ ನೀರು ಅವರಿಗೆ ಮುಳುಗಿಸಲಿಲ್ಲ. ಹಲ್ಲೆಲೂಯಾ. ಆ ಒಂದು ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಆ ಒಂದು ಬೆಂಕಿ ಸುಡಲಿಲ್ಲ. ಯಾಕೆ ಅಂದರೆ ದೇವರು ಅವರ ಜೊತೆಯಾಗಿದ್ದರಿಂದ, ಅವರ ಕಷ್ಟದಲ್ಲಿ ದೇವರು ಜೊತೆಯಾಗಿದ್ದರಿಂದ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಕಷ್ಟದಲ್ಲಿ ಇವತ್ತು ದೇವರು ನಿನ್ನ ಸಂಗಡ ಇದ್ದಿದ್ದೇನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀನು ಚಿಂತೆ ಬೇಡ, ನಿನ್ನನ್ನು ದೇವರು ಹೆಸರಿಡಿದು ಕರೆದಿದ್ದಾರೆ. ಯಾಕೋಬನಿಗೆ ಹೆಸರಿಡಿದು ಕರೆದಂಥ ದೇವರು ನಿನಗೂ ಕೂಡ ಹೆಸರಿಡಿದು ಕರೆದಿದ್ದಾರೆ. ನಿನಗೆ ಆ ದೇವರು ಹೆಸರಿಟ್ಟಿದ್ದಾನೆ. ನಿನ್ನ ಹೆಸರು ಇವತ್ತು ಏನಿದೆ ಆ ಹೆಸರು ದೇವರು ಇಟ್ಟಿದ್ದಾನೆ. ನಿನಗೆ ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ದೇವರು ನಿನಗೆ ಆ ಹೆಸರಿಟ್ಟಿದ್ದಾನೆ. ಸೊ ಭಯಪಡಬೇಡ. ಸೊ ನಾನು ನಿಂಗೆ ನಿರ್ಮಿಸಿದ್ದೇನೆ, ನಿಂಗೆ ಸೃಷ್ಟಿ ಮಾಡಿದ್ದೇನೆ, ನಾನು ನಿನಗೆ ರಕ್ಷಿಸುತ್ತೇನೆ, ನಾನು ನಿನ್ನ ಹತ್ರ ನಿನ್ನೊಂದಿಗೆ ಯಾವಾಗಲೂ ಇರ್ತೇನೆ, ನಿನ್ನ ಕಷ್ಟದಲ್ಲಿ ನಿನ್ನೊಂದಿಗೆ ಇರ್ತೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಸೊ ಕಷ್ಟ ಬಂದ್ರೆ ಯಾರು ಇರಲ್ಲ, ಆತ್ಮೀಯರಾಗಲಿ, ಬಂಧು ಬಳಗಾಗಲಿ, ಹೆಂಡತಿ ಮಕ್ಕಳಾಗಲಿ, ಕಷ್ಟ ಇದ್ದರೆ ಬಿಟ್ಟೋಗ್ತಾರ. ಆದರೆ ದೇವರು ಕಷ್ಟ ಇದ್ದರೂ ಕೂಡ ಜೊತೆಯಲ್ಲಿರ್ತಾರೆ. ಇವತ್ತು ಏನೇ ಕಷ್ಟ ಬಂದರೂ ಸೊ ಈಗ ನಮ್ಗೆ ಯಾರು ಬಿಟ್ಟು ಹೋದರೂ ಕೂಡ ನನ್ನ ರಕ್ಷಕನ ದೇವರು, ನಮ್ಮ ದೇವರು ನಮಗೆ ಬಿಟ್ಟು ಹೋಗೋದಿಲ್ಲ. ಸೊ ದೇವರವಾಗಿರಿ ಎಂಬುದಾಗಿ ಸೊ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಿನಗೆ ಸೊ ದೇವರಲ್ಲಿ ನೀನಿರುವಾಗ ಯಾವುದೊಂದು ಕೆಂಪು ಸಮುದ್ರನಿಗೆ ಅಡ್ಡಿ ಬಂದರೆ ಅದು ನಿನಗೆ ಮುಳುಗಿಸೋದಿಲ್ಲ. ಸೊ ಇವತ್ತು ನೀನು ಬೆಂಕಿಯಲ್ಲಿ ಹಾಕಲ್ಪಟ್ಟಿರೂ ಕೂಡ ನೀನು ಸುಡೋದಿಲ್ಲ. ಹಲ್ಲೆಲೂಯಾ. ಇವತ್ತು ಸೊ ಯಾರಾಯಿತು ನಮಗೋಗಿ ಸಮುದ್ರದ ಒಳಗೆ ಹಾಕೋದಿಲ್ಲ, ಯಾರು ಬೆಂಕಿಯಲ್ಲಿ ಹಾಕೋದಿಲ್ಲ. ಸೊ ಶದ್ರಕ್, ಮೇಷಕ್, ಅಬೇದ್ನೆಗೋ ಹಾಕಿದಾಗ ಅವರು ಸುಡಲಿಲ್ಲ. ಸೊ ಅವರಿಗೆ ಇದ್ದಂಥ ದೇವರೇ ನಮಗಿದ್ದಿದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ದೇವರ ಸನ್ನಿಧಾನದಲ್ಲಿ ಇವತ್ತು ನೀನು ಪ್ರಾರ್ಥಿಸುವಾಗ ಖಂಡಿತ ದೇವರು ಏನು ಮಾಡ್ತಾರೆ, ನಿನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಅದಕ್ಕೆ ನಿನ್ನ ಕಷ್ಟದಲ್ಲಿ ನೀನು ಭಯಪಡದೆ, ಚಿಂತೆ ಮಾಡದೆ ಸೊ ದೇವರ ಹತ್ರ ಇದ್ದುಕೊಂಡು ನೀನು ಪ್ರಾರ್ಥಿಸು. ಸೊ ಯಾವ ರೀತಿ ಮೋಶೆ ಆತನ ಇಸ್ರಾಯೇಲ್ ಜನರಿಗೆ ದೇವರು ಯಾವ ರೀತಿ ಸಮುದ್ರವನ್ನು ಇಬ್ಬಾಗ ಮಾಡಿ ಕರ್ಕೊಂಡು ಹೋಗಿದ್ರು ಕಾನಾನ್ ದೇಶಕ್ಕೆ, ಯಾವ ರೀತಿ ಶದ್ರಕ್, ಮೇಷಕ್ ಬೆಂಕಿಯಲ್ಲಿ ಹಾಕಲ್ಪಟ್ಟರು ಅವ್ರು ಸುಡಲಿಲ್ಲವೋ ಅದೇ ರೀತಿ ಇವತ್ತು ನೀವು ಯಾವುದೇ ಒಂದು ಕಣ್ಣೀರು, ಕಷ್ಟ, ದುಃಖ, ರೋಗದಲ್ಲಿ ಇವತ್ತು ಶೋಧನೆಯಲ್ಲಿದ್ದರೂ ನೀವು ಭಯಪಡಬೇಡ. ಅದು ನಿನ್ನಕ್ಕೆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ವೇದನೆ ಬಂದು, ನೋವು ಬಂದಿದೆ, ಒಂದು ಸಮಸ್ಯೆ ಬಂದಿದೆ ಅಂದರೆ ಭಯಪಡಬೇಡ. ಅದು ನಿನ್ನ ಏಳಿಗೆಗಾಗಿದೆ, ಅದು ನಿನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕಾಗಿ ಅದು ಮಾರ್ಗ ಇದೆ ಎಂಬುದಾಗಿ ನೀನು ತಿಳಿದುಕೋ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ,
ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಈ ವಾಕ್ಯದಲ್ಲಿ ನಿನಗೆ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ಕಷ್ಟದಲ್ಲಿ ನಿನ್ನ ಜೊತೆ ಇರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹೌದು, ಇವತ್ತು ನಾವು ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಆತನ ಹತ್ತಿರ ಇದ್ದಿದ್ದ ಖಂಡಿತ ದೇವರು ನಮ್ಮ ಜೊತೆಗಿದ್ದು ನಮಗೆ ಎಂಥ ಒಂದು ಸಮಸ್ಯೆ ಬಂದರೂ ಕೂಡ ಆತನು ನಮಗೆ ಮುಳುಗಿಸದಂತೆ, ಸೊ ನಾವು ಯಾವುದೇ ಒಂದು ಕಷ್ಟದ ಮುಳುಗೋಗದಂತೆ ಮತ್ತು ಯಾವುದೇ ಬೆಂಕಿಯಲ್ಲಿ ಹಾಕಲ್ಪಟ್ಟರೂ ಕೂಡ ನಾವು ಸುಡದಂತೆ ದೇವರು ಏನು ಮಾಡ್ತಾರೆ, ನಮಗೆ ಯಾವಾಗಲೂ ಕಾಯ್ದು ಕಾಪಾಡಿ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಹೀಗಾಗುವಂತೆ ಸೊ ದೇವರ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. 1 second. May God bless this word, you and your family. Amen. Amen. Thank you, Jesus. Praise the Lord.